ಜಾಯಿನ್ ಆದಾಗ ಆವಾಗಲೇ ನಾನು ಡಿಸೈಡ್ ಮಾಡಿದ್ದೆ. ನನ್ನ 50ನೇ ವರ್ಷ ಆದಮೇಲೆ ಕಾರ್ಪೊರೇಟ್ ಜಾಬಿಂದ ಬಂದು ಏನಾದರೂ ಸಮಾಜಕ್ಕೆ ಒಂದು ಸೇವೆ ಮಾಡ್ತೀನಿ ಅಂತ. ಸೊ ಆ ಒಂದು ವಿಷಯ ಇವರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ನಾನು ಆವಾಗಲೇ ಇವರೆಲ್ಲ ಹೇಳ್ತಾ ಇದ್ದೆ, 50 ವರ್ಷ ಆದಮೇಲೆ ನಾನು ಕೆಲಸ ಮಾಡಲ್ಲ, ಏನಾದರೂ ಸಮಾಜಕ್ಕೆ ಮಾಡ್ತೀನಿ ಅಂತ ಇರುತ್ತೆ ಅಂತ. ಸೊ ಹಾಗೆ ನಾನು 2012ರಲ್ಲಿ ಶುರು ಮಾಡಿದ್ದು. ಇದು 14ನೇ ವರ್ಷದ ನಮ್ಮ ಒಂದು ಅಭಿಯಾನ. ಈ ವರ್ಷ ಕೂಡ ಕಳೆದ ಸಾರಿಗೆ ಸುಮಾರು 30,000 ನೋಟ್ ಪುಸ್ತಕಗಳು, ಆಮೇಲೆ ಇನ್ನು 30,000 ನೋಟ್ ಪುಸ್ತಕಗಳು ಸುಮಾರು ಒಂದು 165 ಶಾಲೆಗಳಿಗೆ ತಲುಪುತ್ತೆ. ಒಂದು 5,000 ಮಕ್ಕಳಿಗೆ ತಲುಪುತ್ತೆ. ಎಸ್ಪೆಷಲಿ ಪ್ರೈಮರಿ ಶಾಲೆಗಳೇ ಜಾಸ್ತಿ ಇದರಲ್ಲಿ ನಮ್ಮ ಒಂದು ದೇಶದ ಪ್ರಕಾರ. ಕೆಲವು ಹೈಸ್ಕೂಲ್ಗಳು ಸೇರುತ್ತೆ. ಇದರಲ್ಲಿ ನಮ್ಮ ಆಲೂರು ತಾಲೂಕಿನ ಅಷ್ಟು ಶಾಲೆಗಳ ಪ್ರಾಥಮಿಕ ಶಾಲೆಗಳಿಗೂ ಅಷ್ಟು ಮಕ್ಕಳಿಗೂ ನೋಟ್ ಪುಸ್ತಕಗಳು ಪ್ರತಿಯೊಂದು ಸಿಗುತ್ತೆ. ಅದರ ಜೊತೆಗೆ ನಮ್ಮ ಹಾಸನ ತಾಲೂಕಿನ ಕೆಲವು ಸುತ್ತಮುತ್ತ ಶಾಲೆಗಳನ್ನು ಕೂಡ ಕಳೆದ ವರ್ಷದಿಂದ ನಾವು ಕೊಡ್ತಾ ಇದ್ವಿ. ಇದರ ಜೊತೆಗೆ ಅರಕಲಗೂಡು ತಾಲೂಕಿನಲ್ಲಿ 2 ಶಾಲೆಗಳನ್ನ ಈ ಸಾರಿ ಹೊಸದಾಗಿ ನಾವು ನೋಟ್ ಪುಸ್ತಕಗಳನ್ನ ಕೊಡಲಿಕ್ಕೆ ಶುರು ಮಾಡಿದ್ವಿ. ಬಸವಪಟ್ಟಣ ಮತ್ತು ಬಸವನಹಳ್ಳಿ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಬೆಂಗಳೂರು ನಗರದಲ್ಲಿ 1-2 ಶಾಲೆಗಳು, ಬೆಂಗಳೂರು ಗ್ರಾಮಾಂತರ ಅಂದರೆ ಕನಕಪುರ ರೋಡ್ನಲ್ಲಿ ಕೆಲವು ಶಾಲೆಗಳು, ಆಮೇಲೆ ಚಾಮರಾಜನಗರ ಕೊಳ್ಳೇಗಾಲ ಹತ್ರ ಕೆಲವು ಶಾಲೆಗಳು, ಮತ್ತು ಕೋಲಾರದ ಹತ್ರ ಚಿಂತಾಮಣಿ ಹತ್ರ ಕೆಲವು ಶಾಲೆಗಳು. ಹೀಗೆ ಈ 165 ಶಾಲೆಗಳಿಗೆ ಈ ವರ್ಷದ ಒಂದು ಅಭಿಯಾನ ಪ್ರಾರಂಭ ಮಾಡುತ್ತಿದ್ದೇವೆ. ಅದರ ಜೊತೆಗೆ ಡಿಜಿಟಲ್ ಎಜುಕೇಷನ್, ಮಕ್ಕಳಿಗೆ ಒಂದು ಗ್ರಾಮೀಣ ಭಾಗದ ಮಕ್ಕಳು 1ನೇ ತರಗತಿಯಿಂದಲೇ ಮಾಹಿತಿ ತಂತ್ರಜ್ಞಾನದ ಒಂದು ಶಿಕ್ಷಣ ಸಿಗಬೇಕು ಅಂದ್ಬಿಟ್ಟು ಈಗಾಗಲೇ ನಾವು 18 ಸ್ಮಾರ್ಟ್ ಕ್ಲಾಸ್ಗಳನ್ನ ಶುರು ಮಾಡಿದ್ವಿ. ಈ ವರ್ಷ ಕೂಡ 1 ಸ್ಮಾರ್ಟ್ ಕ್ಲಾಸನ್ನು ಈಗಾಗಲೇ ಮಾಡೋದಕ್ಕೆ ನಾವು ಗುರುತು ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಆಲೂರು ತಾಲೂಕಿನ ಕೆಂಚಮ್ಮನಕೋಟೆ ಹಿರಿಯ ಪ್ರಾಥಮಿಕ ಶಾಲೆ. ಅದ್ರ ಜೊತೆಗೆ ಇನ್ನೂ 2 ಸ್ಮಾರ್ಟ್ ಕ್ಲಾಸನ್ನು ಮಾಡ್ತೀವಿ, ಬಟ್ ಇನ್ನೂ ಐಡೆಂಟಿಫೈ ಮಾಡಿಲ್ಲ. 3ನೇದಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಹೈಸ್ಕೂಲಲ್ಲಿ ಓದುವಂಥ ಹೆಣ್ಣು ಮಕ್ಕಳಿಗೆ ಈ ಸ್ಯಾನಿಟರಿ ಪ್ಯಾಡನ್ನು ಡಿಸ್ಪೋಸಲ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಅದು ಟಾಯ್ಲೆಟ್ಗೆ ಕಟ್ಕೊಳ್ಳೋದಾಗಲಿ ಹೈಜಿನಿಕ್ ಆಗಿರಲ್ಲ. ಸೊ ಹಾಗಾಗಿ ಈ ವರ್ಷ ಹೈಸ್ಕೂಲ್ ಶಾಲೆಗಳನ್ನು, ಎಲ್ಲಿ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ ಅಂಥ ಶಾಲೆಗಳಿಗೆ ಇನ್ಸಿನೇಟರ್ ಅಂತ ಹೇಳ್ಬಿಟ್ಟು ಈ ಬರ್ನರ್ ಬರುತ್ತೆ, ಸೇಫ್ಟಿ ಪ್ಯಾಡಲ್ ಮಾಡೋದು. ಆ ಥರದ ಒಂದು 5 ಮೆಷಿನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಅದ್ರ ಜೊತೆಗೆ ಹೋದ ವರ್ಷ ನಾವು ಶುರು ಮಾಡಿದ್ವಿ. ಈಗ ಸರ್ಕಾರ ಕಳೆದ 4-5 ವರ್ಷದಿಂದ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡೋದನ್ನು ನಿಲ್ಲಿಸಿತ್ತು. ಸೊ ಅದನ್ನು ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಂತ ಹೋದ ಸರಿ ಕೂಡ ನಾವು ಸೈಕಲ್ನ ಕೊಟ್ಟಿದ್ವಿ, ಇಲ್ಲ DC ಅವರ ಅಂತ ಕೊಡಿಸಿದ್ವಿ. ಈ ವರ್ಷ ಕೂಡ ಆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಈ ವರ್ಷ ನಾವು ಇಷ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇದೆಲ್ಲ ಸೇರಿದರೆ ಸುಮಾರು ಒಂದು 23 ಲಕ್ಷ ಬಜೆಟನ್ನು ಇಟ್ಕೊಂಡು ಈ ಒಂದು ಅಭಿಯಾನ ಈ ವರ್ಷ ನಾವು ಪ್ರಾರಂಭ ಮಾಡ್ತೀವಿ. ನಿಮ್ಮ ಅಭಿಯಾನ ಒಳ್ಳೆಯ